ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇದಾಗಿ KPSC ಅವರು ಬಿಟ್ಟ ಈ ಶೆಡ್ಯೂಲ್ ನೋಡಿ ನಂಗೆ ಶಾಕ್ ಆಯಿತು. ಇದು ನಿಜವಾಗ್ಲೂ ಇವರೇ ಬಿಟ್ಟಿರೋದಾ? ಅದು ಯಾವ ಥರ ಬಿಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಸ್ಟೆಪ್ ವೈಸ್ ಅದು ಡೇಟ್ ಕೂಡ ಬಿಟ್ಟಿದ್ದಾರೆ. ಆಸ್ಪಿರೆಂಟ್ಗಳು ಎಷ್ಟು ಕಾಯ್ತಾ ಇರ್ತಾರೆ ಕಾಮೆಂಟ್ಸಲ್ಲಂತೂ, ಯಾವಾಗಲೂ ಆ ಪೋಸ್ಟ್ ರಿಸಲ್ಟ್ ಯಾವಾಗ, ಈ ಪೋಸ್ಟ್ ರಿಸಲ್ಟ್ ಯಾವಾಗ ಅಂತ. ಮತ್ತು ಈ ವರ್ಷದಲ್ಲಿ ಅಂತೂ KAS ಪ್ರೀ ಎಕ್ಸಾಮ್ ಆದಮೇಲೆ ಮೇನ್ಸ್ಗೂ ಇಂಟರ್ವ್ಯೂಗೂ ಆಲ್ಮೋಸ್ಟ್ 10 ತಿಂಗಳು ಗ್ಯಾಪ್ ಆಗಿತ್ತು. ಸೊ ಅದನ್ನೆಲ್ಲ ಬ್ರೇಕ್ ಹಾಕೋದಕ್ಕಂತ ಈ ಸಲ KPSC ಅವರು ಒಂದು ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಬರೀ KAS ಅವ್ರದ್ದು ಮಾತ್ರ ಇಲ್ಲ, KAS ಇಟ್ಕೊಂಡು SAAD ಅವ್ರದ್ದೂ ಇದೆ, ಹಾಗೆ ಗ್ರೂಪ್ ಬಿ ಎಕ್ಸಾಮ್ಗಳು ಕೂಡ ಫುಲ್ ಶೆಡ್ಯೂಲನ್ನೇ ಬಿಟ್ಟಿದ್ದಾರೆ. ಸೊ ಇದನ್ನಂತೂ ನೋಡಿ ತುಂಬಾ ಖುಷಿ ಆಯಿತು. ಕರ್ನಾಟಕದ ಎಲ್ಲ ಆಸ್ಪಿರೆಂಟ್ಸ್ಗಳು ಇದನ್ನು ನೋಡಿ ಖುಷಿ ಪಡುವಂಥ ವಿಷಯನೇ. ಅವರು ಇದನ್ನು ಫಾಲೋ ಮಾಡಿದರೆ ಅಷ್ಟೇ, ಅದರ್ವೈಸ್ ನೋ ನೆಗೆಟಿವ್. ಬಟ್ ಅವ್ರು ಇದನ್ನು ಫಾಲೋ ಮಾಡ್ತಾರಂತಲೇ ಅಂದ್ಕೊಳ್ಳೋಣ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಸಾಲು ಸಾಲು ಹುದ್ದೆಗಳು ಬರ್ತಾ ಇದೆ. ಮೊದಲನೇದಾಗಿ KAS ಅವರು ಅಪ್ರಾಕ್ಸಿಮೇಟ್ಲಿ 313 ಪೋಸ್ಟನ್ನು ರಿಲೀಸ್ ಮಾಡ್ತೀವಿ ನೋಟಿಫಿಕೇಷನನ್ನು ಅಂತ ಹೇಳಿದ್ದಾರೆ. ಸೊ ಅದು ಎಕ್ಸಾಮ್ ಕೂಡ ಬಿಟ್ಬಿಟ್ಟಿದ್ದಾರೆ ಯಾವಾಗ ಅಂತ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ನೋಟಿಫಿಕೇಷನನ್ನು 7/7/2026 ಬಿಡ್ತಾರೆ. ಹಾಗೆ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂದರೆ 18/10/2026. ಇನ್ನೂ ಕೇವಲ 3 ತಿಂಗಳು ಅಷ್ಟೇ ಬಾಕಿ ಇರುವಂಥದ್ದು. ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ಗಳು KAS ಎಕ್ಸಾಮ್ಗೆ ನೀವು ಓದಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಕ್ಸಾಮ್ಗಳಿಗೆ ಇವಾಗಿಂದನೇ ಓದೋದಕ್ಕೆ ಶುರು ಮಾಡಿ. ಇನ್ನೇನು ಗೊತ್ತಾ, ಅವರು ಶೆಡ್ಯೂಲನ್ನು ಬಿಟ್ಟಿರ್ತಾರೆ. ಕೆಲವೊಬ್ಬರು ಗ್ರೂಪ್ಗಳು ಏನು ಮಾಡ್ತಾರೆ, ನಮಗೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಹಾಗೆ ಹೀಗೆ ಅಂತ ಮತ್ತೆ ಸ್ಟ್ರೈಕ್ ಮಾಡ್ತಾರೆ. ಇದರಿಂದ ಎಲ್ಲ ಶೆಡ್ಯೂಲ್ ಉಲ್ಟಾ ಆಗುತ್ತೆ. ಸೊ ಅವರಿಗೂ ಬ್ಲೇಮ್ ಮಾಡೋದಿಲ್ಲ, ಆ ಥರ ಪರಿಸ್ಥಿತಿ ಉಂಟಾಗುತ್ತೆ. ಅದಕ್ಕೋಸ್ಕರ ಅವರು ಬಿಟ್ಟಿರೋ ಶೆಡ್ಯೂಲ್ ಪ್ರಕಾರನೇ ಎಲ್ಲ ಆಸ್ಪಿರೆಂಟ್ಸ್ಗಳು ಪ್ರಿಪೇರ್ ಆಗಿ. ಇವರ ಶೆಡ್ಯೂಲ್ ಪ್ರಕಾರ ನೋಡೋದಾದರೆ ಪ್ರಿಲಿಮ್ಸ್ ಎಕ್ಸಾಮ್ 18/10/2026 ನಡೆಯುತ್ತೆ. ಹಾಗೆಯೇ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 20/5/2027 ಬರುತ್ತೆ. ಸೊ ಒಂದು ವರ್ಷದೆಲ್ಲ ಒಳಗಡೆ ಎಲ್ಲ ಪ್ರಾಸೆಸ್ ಮುಗಿಯೋ ಥರ ಪ್ರತಿಯೊಂದು ಹಂತವಾಗಿ ಡೇಟನ್ನು ಬಿಟ್ಟಿದ್ದಾರೆ. ಈ ರೀತಿ ನಡೆದರೆ ವೆಲ್ ಅಪ್ರಿಷಿಯೇಟೆಡ್. ಎಷ್ಟೋ ಜನ ಆಸ್ಪಿರೆಂಟ್ಸ್ಗಳು ಎಷ್ಟೋ ಕಷ್ಟಪಟ್ಟು ಓದ್ತಾರೆ, ಅವರು ಫೈನಾನ್ಷಿಯಲಿ ಕೂಡ ಇವರು ಮೇಂಟೈನ್ ಮಾಡ್ಕೋಬೋದು, ಸುಮ್ಮನೆ ಅಲ್ಲಿ ಕಾಯ್ತಾ ಕೂರೋ ಬದಲು ಅಲ್ವಾ. ಸೊ ಇದು ತುಂಬಾ ಒಳ್ಳೆಯದು. KPSC ಅವರು ಬಿಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಥರ. ಬಟ್ ಆದರೆ ಇದನ್ನು ಫಾಲೋ ಮಾಡಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ SAAD ಅವ್ರದ್ದು ಬಿಟ್ಟಿದ್ದಾರೆ. ಇವ್ರದ್ದು ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ 6/7/2026 ರಿಲೀಸ್ ಆಗುತ್ತೆ. ಹಾಗೆ ಇವ್ರದ್ದು ಕೂಡ ಅಂತಿಮ ಆಯ್ಕೆ ಪಟ್ಟಿ 20/2/2027 ಕಂಪ್ಲೀಟ್ ಆಗುತ್ತೆ ಅಂತ ಬಿಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಗ್ರೂಪ್ A ಹುದ್ದೆಗಳದ್ದು ಬಿಟ್ಟಿದ್ದಾರೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ 450 ಹುದ್ದೆಗಳಿದೆ ಅಂತೆ. ಸೊ ಗ್ರೂಪ್ A ಹುದ್ದೆಗಳು 5/8/2026 ಅಧಿಸೂಚನೆ ಪ್ರಕಟಣೆ ಆಗುತ್ತೆ. ಹಾಗೆ ಇದು ಫೈನಲ್ ಯಾವಾಗ ಅಂದರೆ 4/3/2027. ನೆಕ್ಸ್ಟ್ ಗ್ರೂಪ್ B ಹುದ್ದೆಗಳು ಅಂದಾಜು 2700 ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 11/8/2026 ನೋಟಿಫಿಕೇಷನ್ ರಿಲೀಸ್ ಆದರೆ ಇದ್ರ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 17/5/2027 ಬರುತ್ತೆ. ಸೊ ಈ ರೀತಿ ಎಲ್ಲ ಪೋಸ್ಟ್ಗಳನ್ನೂ ಬಿಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಇವರು ಬಿಟ್ಟಿರುವಂಥದ್ದು ವೆಲ್ ಅಪ್ರಿಷಿಯೇಟೆಡ್. ಎಲ್ಲ ಆಸ್ಪಿರೆಂಟ್ಸ್ಗಳೇ ಇವ್ರ ಪ್ರಕಾರನೇ ಎಲ್ಲರೂ ಪ್ರಿಪೇರ್ ಆಗಿ. ಸೊ ಆವಾಗಾದರೂ ಎಕ್ಸಾಮ್ ರಿಸಲ್ಟನ್ನು ಬೇಗ ಟೈಮಲ್ಲಿ ಬಿಡಲಿ. ಇದರಿಂದ ನಿಮಗೂ ಒಳ್ಳೆಯದು, ಹಾಗೆ ಕರ್ನಾಟಕದಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಎಕ್ಸಾಮ್ ನಡೀಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ಎಲ್ಲರೂ ಓದೋದಕ್ಕೆ ಶುರು ಮಾಡಿ. ಹಾಗೆ ಈ ಚಾನಲಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ MCQಗಳಿದೆ, ದಯವಿಟ್ಟು ಅದನ್ನೆಲ್ಲ ಹೋಗಿ ನೋಡಿ. ಯಾವ ರೀತಿ ವೀಡಿಯೋಸ್ ಬೇಕು ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಮಾಡ್ತೀನಿ. ಒಟ್ಟಿನಲ್ಲಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.